ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ಮೊದಲನೇದಾಗಿ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಪಾಯಿಂಟ್ ನಂಬರ್ 1, Karnataka government orders state departments to close accounts in SBI and Punjab National Bank. ಕರ್ನಾಟಕ ಗೌರ್ಮೆಂಟ್ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿದ್ದಾರೆ. ಎಲ್ಲ ಗೌರ್ಮೆಂಟ್ ಅಕೌಂಟ್ಸು SBIಲಿ ಹಾಗೂ ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ ಏನಿದೆ ಅದು ಸೆಪ್ಟೆಂಬರ್ 20th ಅಷ್ಟರಲ್ಲಿ ಕ್ಲೋಸ್ ಮಾಡಬೇಕಂತ, ಹಾಗೂ ಅಕೌಂಟ್ಸು ಕ್ಲೋಸ್ ಆಗಬೇಕು, ಡೆಪಾಸಿಟ್ಸು ಎಲ್ಲನೂ ವಾಪಸ್ ತಗೋಬೇಕಂತ. ಇದು ಯಾಕೆ ಈ ಥರ ಸ್ಟೇಟ್ ಗೌರ್ಮೆಂಟು ಈ ಸರ್ಕ್ಯುಲರ್ ಇಶ್ಯೂ ಮಾಡಿದ್ರೆ ಅಂದರೆ, ಸುಮಾರು ಒಂದು ಸಿಚುವೇಶನ್ಸಲ್ಲಿ ಬ್ಯಾಂಕ್ಸು ಅವರ ಡೆಪಾಸಿಟ್ಸನ್ನು ವಾಪಸ್ ಕೊಟ್ಟಿಲ್ಲ. ಫಾರ್ ಎಕ್ಸಾಂಪಲ್ 25 ಕೋಟಿದು ಒಂದು ಡೆಪಾಸಿಟು ರಾಜಾರ್ನಗರದು ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ ಕರ್ನಾಟಕ ಗೌರ್ಮೆಂಟು ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಅವರು 2011 ಮಾಡಿದರು. ಹಾಗೂ ಅದು 10 ವರ್ಷ ಆದ್ಮೇಲೂ ಈಗ ಬರೀ 13 ಕೋಟಿ ಕೊಟ್ಟಿದ್ದಾರೆ, ಹಾಗೂ ಆ ಫುಲ್ ಅಮೌಂಟ್ ಕೊಡ್ತಾ ಇಲ್ಲ, ಡೆಪಾಸಿಟ್ ಎಷ್ಟು ಮೆಚ್ಯೂರ್ ಆಗಿದೆ ಅಂತ. ಅದೇ ಥರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಲು ಅದೇ ಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ. ಅದಕ್ಕೋಸ್ಕರ ಎಲ್ಲ ಡಿಪಾರ್ಟ್ಮೆಂಟ್ಸ್ಗೆ ಹೇಳಿದ್ದಾರೆ, ನೀವು ಆದಷ್ಟು ಬೇಗ ಸ್ಟೆಪ್ಸ್ ತಗೊಳ್ಳಿ, 20ನೇ ತಾರೀಕು ಸೆಪ್ಟೆಂಬರ್ ಅಷ್ಟರೊಳಗೆ ಎಲ್ಲ ಅಕೌಂಟ್ಸು ಬೇರೆ ಬ್ಯಾಂಕ್ಸಲ್ಲಿ ಓಪನ್ ಆಗಬೇಕಂತ. ನ್ಯೂಸ್ ನಂಬರ್ 2, ವಾರನ್ ಬಫೆಟ್ಸ್ ಬರ್ಕ್ಷೈರ್ ಸಿಟ್ಟಿಂಗ್ ಆನ್ ರೆಕಾರ್ಡ್ $277 billion. ವಾರನ್ ಬಫೆಟ್ ಬರ್ಕ್ಷೈರ್ ಹ್ಯಾಥ್ವೇ ಕಂಪ್ನಿಯವರು ತುಂಬ ದೊಡ್ಡ ಕ್ಯಾಶ್ ಪೊಸಿಷನ್ ಇಟ್ಕೊಂಡಿದ್ದಾರೆ. ಅದು ಇನ್ನೂ ಇನ್ವೆಸ್ಟ್ ಮಾಡಿಲ್ಲ. ಇದು ಅವರ ಟೋಟಲ್ ಅಸೆಟ್ಸಲ್ಲಿ 25% ಕ್ಯಾಶೇ ಇದೆ. ಈ ಥರ ಲೆವೆಲ್ ಲಾಸ್ಟ್ ಅವರಿಗೆ 2005 ಇತ್ತು. ಆವಾಗ ಟೋಟಲ್ ಅಸೆಟ್ಸಲ್ಲಿ 25% ಇತ್ತು ಕ್ಯಾಶು. ಬರ್ಕ್ಷೈರ್ ಹ್ಯಾಥ್ವೇದು ಹೋಲ್ಡಿಂಗ್ಸ್ ಕ್ಯಾಶಲ್ಲಿ $276.9 billion ಅಥವಾ ಅಪ್ರಾಕ್ಸಿಮೇಟ್ ಆಗಿ 23.21 lakh crores ಇತ್ತು ಜೂನ್ 2024. ಹಾಗೂ ಅವರು ಆ್ಯಪಲಲ್ಲಿ ಅವರ ಸ್ಟೇಕನ್ನು ಕಮ್ಮಿ ಮಾಡಿದರು. ಮೋರ್ ದೆನ್ 50% ಅವರ ಶೇರ್ಸನ್ನು ಸೇಲ್ ಮಾಡಿದ್ದಾರೆ ಆ್ಯಪಲಲ್ಲಿ. ಹಾಗೂ ಅದೇ ಥರ ಬ್ಯಾಂಕ್ ಆಫ್ ಅಮೆರಿಕಾ ಸ್ಟೇಕು ಅವರು ಕಮ್ಮಿ ಮಾಡ್ಕೊಂಡಿದ್ದಾರೆ. ಇದರಿಂದ ಅವರ ಕ್ಯಾಶ್ ಬ್ಯಾಲೆನ್ಸಸ್ ಇನ್ನೂ ಜಾಸ್ತಿ ಆಯಿತು. ಮೇ 2024 ಅವ್ರದ್ದು AGM ಅಲ್ಲಿ ವಾರನ್ ಬಫೆಟ್ ಅವ್ರು ಹೇಳಿದರು, ಅವ್ರು ಏನು ಹರಿಯಲ್ಲಿ ಇಲ್ಲ ಇನ್ವೆಸ್ಟ್ ಮಾಡಲಿಕ್ಕೆ ಈ ದುಡ್ಡನ್ನು. ಅವ್ರಿಗೆ ಯಾವಾಗ ಆಪರ್ಚುನಿಟಿ ಕಾಣಿಸುತ್ತೆ, ಯಾವಾಗ ರಿಸ್ಕ್ ಕಮ್ಮಿ ಕಾಣಿಸುತ್ತೆ, ಅವಾಗ ಮಾತ್ರ ಈ ದುಡ್ಡನ್ನು ಇನ್ವೆಸ್ಟ್ ಮಾಡ್ತಾರಂತ. ನ್ಯೂಸ್ ನಂಬರ್ 3, ಓಲಾ ಲಾಂಚಸ್ ಮೋಟರ್ ಸೈಕಲ್. ಓಲಾ ಎಲೆಕ್ಟ್ರಿಕ್ ಅವರು ಇವತ್ತು ರೋಡ್ಸ್ಟರ್ ಸೀರೀಸ್ ಅಂತ ಅವರ ಫಸ್ಟ್ ಎಲೆಕ್ಟ್ರಿಕ್ ಮೋಟರ್ ಸೈಕಲ್ಸನ್ನು ಲಾಂಚ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಪ್ರೈಸು $74,999. ಇದರಲ್ಲಿ 3 ವೇರಿಯಂಟ್ಸ್ ಬರುತ್ತೆ, ರೋಡ್ಸ್ಟರ್ X ಹಾಗೂ ರೋಡ್ಸ್ಟರ್ ಪ್ರೋ ಅಂತ. ಹಾಗೂ ಅದು ಡೆಲಿವರಿ ದಿವಾಲಿ ಅಥವಾ ದೀಪಾವಳಿ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ. ಹಾಗೂ ಕೆಲವು ಮಾಡೆಲ್ಸ್ ಎಲ್ಲ January 2025 ಅವರು ಡೆಲಿವರಿ ಕೊಡ್ತಾರೆ. ಹಾಗೂ ಅವರು ಇನ್ನೊಂದು ಹೊಸ ಜನ್ರೇಷನ್ ಆಫ್ ಬ್ಯಾಟ್ರಿ ಟೆಕ್ನಾಲಜಿನ ಡೆವಲಪ್ ಮಾಡ್ತಾ ಇದ್ದಾರೆ. ಅದನ್ನು ಭಾರತ್ ಸೆಲ್ ಅಂತ ಕರೀತಾ ಇದ್ದಾರೆ. ಇದು ಫಸ್ಟ್ ಸೆಲ್ ಟು ಬಿ ಬಿಲ್ಟ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ಅವರ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನೌನ್ಸ್ ಮಾಡಿದರು. ಹಾಗೂ ಆ ರಿಸಲ್ಟ್ಸ್ ಬಗ್ಗೆ ಈಗ ಹೇಳ್ತಾ ಇದ್ದೀನಿ. ಟೋಟಲ್ ರೆವೆನ್ಯೂ ಏಪ್ರಿಲ್ ಟು ಜೂನ್ 2023 1,243 crores, ಏಪ್ರಿಲ್ ಟು ಜೂನ್ 2024 1,644 crores, 32% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು ಅಂದರೆ ಲಾಸು 267 crores ಇತ್ತು ಲಾಸ್ಟ್ ಟೈಮು, ಈ ಸತಿ ಜಾಸ್ತಿ ಆಗಿದೆ, 347 ಕೋಟಿ ಆಗಿದೆ. ನ್ಯೂಸ್ ನಂಬರ್ 4, 75,000 ನ್ಯೂ ಮೆಡಿಕಲ್ ಸೀಟ್ಸ್ ಇನ್ ನೆಕ್ಸ್ಟ್ 5 years. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಅನೌನ್ಸ್ ಮಾಡಿದ್ದಾರೆ, 75,000 ಹೊಸ ಮೆಡಿಕಲ್ ಸೀಟ್ಸು ನೆಕ್ಸ್ಟ್ 5 yearsಲ್ಲಿ ಗೌರ್ಮೆಂಟ್ ರೆಡಿ ಮಾಡ್ತಾರಂತ. ಹಾಗೂ ಆಲ್ರೆಡಿ ಲಾಸ್ಟ್ 10 yearsಲ್ಲಿ 1 ಲಕ್ಷ ಮೆಡಿಕಲ್ ಸೀಟ್ಸನ್ನು ಇಂಡಿಯಾದಲ್ಲಿ ಅವರು ರೆಡಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅವರ ಪ್ರಕಾರ 25,000 ಸ್ಟೂಡೆಂಟ್ಸು ಪ್ರತಿ ವರ್ಷ ಫಾರಿನ್ ಕಂಟ್ರೀಸಿಗೆ ಹೋಗ್ತಾರೆ ಮೆಡಿಕಲ್ ಎಜುಕೇಷನ್ಗೋಸ್ಕರ. ಅದು ಇಂಡಿಯಾದಲ್ಲೇ ಮಾಡಿದರೆ ಇನ್ನೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರಿಗೂ. ಹಾಗೂ ಈ ಫಾರಿನ್ ಮೆಡಿಕಲ್ ಎಜುಕೇಷನ್ಗೋಸ್ಕರ ಲಕ್ಷ ಮತ್ತು ಕೋಟಿಗಳು ಸ್ಪೆಂಡ್ ಆಗುತ್ತೆ ಫಾರಿನಲ್ಲಿ ಅಂತ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಅನೌನ್ಸ್ ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಈ ಒಂದು ವಿಕಸಿತ ಭಾರತ್ ಆಗಬೇಕಂದ್ರೆ ಹೆಲ್ದಿ ಭಾರತ್ ಆಗಬೇಕು, ಹಾಗೂ ನ್ಯೂಟ್ರಿಷನ್ನು ಚೆನ್ನಾಗಿರಬೇಕು, ಮೆಡಿಕಲ್ ಟ್ರೀಟ್ಮೆಂಟು ಚೆನ್ನಾಗಿರ್ಬೇಕಂತ. 2014 377 ಮೆಡಿಕಲ್ ಕಾಲೇಜಸ್ ಇತ್ತು, ಈಗ ಅಪ್ರಾಕ್ಸಿಮೇಟ್ಲಿ 704 ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೂ ಟೋಟಲ್ ನಂಬರ್ ಆಫ್ ಮೆಡಿಕಲ್ ಸೀಟ್ಸು ಈ ಪೀರಿಯಡಲ್ಲಿ ಆಲ್ಮೋಸ್ಟ್ ಡಬಲ್ಗಿಂತ ಜಾಸ್ತಿ ಆಗಿದೆ, 51,000ರಿಂದ ಅಪ್ರಾಕ್ಸಿಮೇಟ್ಲಿ 1,08,000 ಆಗಿದೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಸಿಸ್ಕೋ ಕಂಪ್ನಿಯವರು 7% ಅವರ ಟೋಟಲ್ ಏನು ಎಂಪ್ಲಾಯೀಸ್ ಇದ್ದಾರೆ ಅವರನ್ನು ಕೆಲಸದಿಂದ ಹೊರಗೆ ತೆಗಿತಾರೆ ಅಂತ ಹೇಳಿದ್ದಾರೆ. ಹಾಗೂ ಇದು ಸೆಕೆಂಡ್ ಟೈಮ್ 2024 ಈ ಥರ ಅನೌನ್ಸ್ಮೆಂಟ್ ಮಾಡಿದ್ದು. ಫೆಬ್ರವರಿಯಲ್ಲಿ 4,000 ಎಂಪ್ಲಾಯೀಸನ್ನು ಅವರು ಕೆಲಸದಿಂದ ಹೊರಗೆ ತೆಗೆದಿದ್ರು. ಕಾಸ್ಟ್ ಸೇವಿಂಗ್ ಮಾಡಲಿಕ್ಕೆ $1 billion ಕಾಸ್ಟ್ ಸೇವಿಂಗ್ ಆಗುತ್ತೆ ಅಂತ ಹೇಳಿದ್ದಾರೆ. ಇಂಡಿಯಾ ಜುಲೈ ತಿಂಗಳಲ್ಲಿ $2.8 billion ವರ್ತ್ ಆಫ್ ಆಯಿಲನ್ನು ಪರ್ಚೇಸ್ ಮಾಡಿದ್ದಾರೆ, ಅಥವಾ 23,400 crores ಅವರು ಬೈ ಮಾಡಿದ್ದಾರೆ ರಷ್ಯಾದಿಂದ. ಹಾಗೂ ಫಸ್ಟ್ ಪೊಸಿಷನ್ ಇರೋದು ಚೈನಾ, ಮ್ಯಾಕ್ಸಿಮಮ್ ಇಂಪೋರ್ಟ್ ಮಾಡಿದ್ದು ರಷ್ಯಾದಿಂದ.
ಯುಕ್ರೇನ್ ವಾರ್ ಮುಂಚೆ ರಷ್ಯಾದಿಂದ ಬರೀ 1% ಟೋಟಲ್ ಆಯಿಲು ಇಂಡಿಯಾಕ್ಕೆ ಇಂಪೋರ್ಟ್ ಆಗ್ತಾ ಇತ್ತು. ಈಗ 40% ಆಫ್ ಇಂಡಿಯಾಸ್ ಆಯಿಲು ರಷ್ಯಾದಿಂದ ಬರ್ತಾ ಇದೆ. ಬರೀ ಕ್ರೂಡ್ ಆಯಿಲ್ ಮಾತ್ರ ಅಲ್ಲ, ಇಂಡಿಯಾ ಕೋಲನ್ನು ರಷ್ಯಾದಿಂದ ಇಂಪೋರ್ಟ್ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.